ಇದು ಸೀರಿಯಲ್ ಸಿಕ್ಕಿರೋದು ಬೋನಸ್ ಅಂದಲೇ ನಾನು ಬಿಗ್ ಬಾಸ್ ಮನೆಗೂ ಕೂಡ ಹೋಗಿ ಬಂದಿದ್ದೀನಿ ಆಲ್ರೆಡಿ. ಸೊ ಹಾಗಾಗಿ ತುಂಬ ಖುಷಿ ಇದೆ. ನಾನು ಥಿಯೇಟರ್ ಡ್ರಾಮಾಸ್ ಮಾಡಿರೋದ್ರಿಂದ ನನಗೆ ತುಂಬ ಈಸಿ ಅಲ್ಲ ಅಂದ್ರೂ ತುಂಬ ಹೆಲ್ಪ್ ಆಯಿತು. ದ್ವೇಷಿಸೋ ಹೆಣ್ಣಿಗೆ ಹೆಣ್ಣನ್ನ ಪೂಜಿಸೋ ಗಂಡೆ ಯಜಮಾನ. ಒಂದು ಅಷ್ಟೇನಾ, ಇದಕ್ಕೂ ತುಂಬ ಕಾಂಪಿಟೇಷನ್. ರಾಮ್ಜಿ ಸರ್ ಹೇಳಿದ್ರು, ಎಷ್ಟೋ ಜನ ನೋಡ್ಬಿಟ್ಟಿದ್ದೀನಿ, ಇದಕ್ಕೆ ತುಂಬ ಚೆನ್ನಾಗಿ ಆಪ್ಟ್ ಆಗ್ತಿ ಅಂತ ನನಗೆ ಕೂರಿಸ್ಕೊಂಡು ಹೇಳಿದ್ರು. ಅವಾಗ ತುಂಬ ಖುಷಿ ಆಯಿತು. ಸೊ ಬಿಗ್ ಬಾಸ್ಗೆ ಹೋಗಿದ್ದು ತುಂಬ ಖುಷಿ ಆಯಿತು. ಒಳಗಡೆ ಹೋಗ್ಬೇಕಾದ್ರೆ ನನಗೂ ತುಂಬ ನರ್ವಸ್ ಇತ್ತು. ಸೊ ಅಲ್ಲೆಲ್ಲ 6 ಜನ ಏನು ಫಿನಾಲೆ ಕಂಟೆಸ್ಟೆಂಟ್ಸ್ ಇದ್ರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಕಲರ್ಸ್ ಕನ್ನಡದಲ್ಲಿ ಒಂದಷ್ಟು ಧಾರಾವಾಹಿಗಳು ಬರ್ತಾ ಇದೆ. ಅದರಲ್ಲಿ ಪ್ರಮುಖ ಧಾರಾವಾಹಿ ಯಜಮಾನ. ಸೊ ಈ ಯಜಮಾನ ಧಾರಾವಾಹಿಯಲ್ಲಿ ಲೀಡ್ ಪಾತ್ರ ರಾಘವೇಂದ್ರ ಪಾತ್ರ ಮಾಡ್ತಾ ಇರುವಂತಹ ಹರ್ಷ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಹಾಯ್ ಮ್ಯಾಮ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫೈನ್. ಸರ್, ಮೊದಲ ಸೀರಿಯಲ್ ಲೀಡ್ ಪಾತ್ರ, ಸೊ ಹೇಗೆ ಅನ್ನಿಸ್ತಾ ಇದೆ? ಆಬ್ವಿಯಸ್ಲಿ ಎಷ್ಟೊಂದು ಜನರು ಕನಸಾಗಿರುತ್ತೆ ಒಂದು ಸೀರಿಯಲಲ್ಲಿ ನಾಯಕನ ಪಾತ್ರ ಮಾಡೋದು. ಸೊ ನನಗೆ ಈ ಅವಕಾಶ ಸಿಕ್ಕಿದೆ. ಸೊ ತುಂಬ ಖುಷಿದೆ. ಸೊ ಥ್ಯಾಂಕ್ ಯು ರಾಮ್ಜಿ ಸರ್ ಪ್ರೊಡಕ್ಷನ್. ನಿಮ್ಮ ಒಂದು ಆ್ಯಕ್ಟಿಂಗ್ ಜರ್ನಿ ಎಲ್ಲಿಂದ ಶುರುವಾಯಿತು? ಈ ಹಿಂದೆ ಯಾವುದಾದ್ರೂ ಧಾರಾವಾಹಿಗಳು ಮಾಡಿದ್ದೀರಾ, ಅಥವಾ ಇದಕ್ಕಿಂತ ಮುಂಚೆ ಎಲ್ಲಾದರೂ ಒಂದು ಆ್ಯಕ್ಟಿಂಗ್ ಅನ್ನುವಂಥದ್ದು ಮಾಡಿದ್ದೀರಾ, ಅಥವಾ ಆ್ಯಕ್ಟಿಂಗ್ ಕ್ಲಾಸ್ಗೆ ಏನಾದರೂ ಹೋಗಿದ್ದೀರಾ? ಸೊ ನಾನು 2016-17 ನಂದು ಆ್ಯಕ್ಟಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು. ನನ್ನ ಥಿಯೇಟರ್ ಡ್ರಾಮಾ ಸ್ಟಾರ್ಟ್ ಮಾಡಿದೆ. ಸೊ ತುಮಕೂರು ನನ್ನ ಊರು, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಾಟಕ ಮನೆ ಹಾಗೂ ಗ್ರಾಮೀಣ ಕ್ರಿಯಾತ್ಮಕ ರಂಗತಂಡ ಅಂತ ನನ್ನ ತಂಡದ ಹೆಸರು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು. ಹಲವಾರು ವರ್ಷ ಥಿಯೇಟರ್ ಶೋಸ್ ಕೊಡ್ತಾ ಬಂದು ಆಮೇಲೆ ವಾಯ್ಸ್ ಆರ್ಟಿಸ್ಟ್ ಆಗು ವರ್ಕ್ ಮಾಡ್ತಾಯಿದ್ದೆ. ಸೊ ಇವಾಗ ಫೈನಲಿ ಯಜಮಾನ ಅನ್ನೋ ಪ್ರಾಜೆಕ್ಟು ಇವಾಗ ನನ್ನ ಕೈ ಸೇರಿದೆ. ಸರ್, ಅದೇ ಫಸ್ಟ್ ರೋಲ್ ನಿಮ್ಮದು ಲೀಡ್ ಪಾತ್ರ, ದೊಡ್ಡ ಪ್ರೊಡಕ್ಷನ್, ಕಲರ್ಸ್ ಕನ್ನಡ ವಾಹಿನಿ. ಸೊ ಹೇಗೆ ಅನ್ನಿಸ್ತಾ ಇದೆ? ಕಲರ್ಸ್ ಕನ್ನಡದಲ್ಲಿ ನನಗೆ ಚಾನ್ಸ್ ಸಿಕ್ಕಿರೋದು ತುಂಬ ಖುಷಿ. ಅದು ರಾಮ್ಜಿ ಸರ್ ಪ್ರೊಡಕ್ಷನಲ್ಲಿ ಸಿಕ್ಕಿರೋದು ಇನ್ನೂ ತುಂಬ ಖುಷಿ. ಯಾಕೆಂದರೆ ಅವ್ರದ್ದು ಸೀರಿಯಲ್ಸ್ ಎಲ್ಲ ಎಷ್ಟು ಒಳ್ಳೆ ಹಿಟ್ಸ್ ಕೊಟ್ಟಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಹಾಗೆ ಲಾಂಚ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ. ಇದು ಸೀರಿಯಲ್ ಸಿಕ್ಕಿರೋದು ಬೋನಸ್ ಅಲ್ಲದೆ ನಾನು ಬಿಗ್ ಬಾಸ್ ಮನೆಗೂ ಕೂಡ ಹೋಗಿ ಬಂದಿದ್ದೀನಿ ಆಲ್ರೆಡಿ. ಸೊ ಹಾಗಾಗಿ ತುಂಬ ಖುಷಿ ಇದೆ. ಸರ್, ನಿಮ್ಮ ಒಂದು ಅಂದರೆ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಾಧು ಪಾತ್ರ, ರಾಘವೇಂದ್ರ ಡೆಲಿವರಿ ಬಾಯ್ ಅಂತ ಒಂದು ಝಾನ್ಸಿ ಅನ್ನುವಂಥ ಒಂದು ಬೋಲ್ಡ್ ಹುಡುಗಿ ಎದುರುಗಡೆ ನೀವು ನಿಲ್ಲಬೇಕಾಗುತ್ತೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ಓವರ್ ಆಲ್. ಓಕೆ, ರಾಘವೇಂದ್ರ ತುಂಬ ಸಿಂಪಲ್ ಮನುಷ್ಯ, ತುಂಬ ಜವಾಬ್ದಾರಿ ಇರೋ ಮನುಷ್ಯ. ಸೊ ಒಂದು ಕಡೆ ಚಿಕ್ಕಮ್ಮ ನನ್ನ ತಂಗಿದಿರು ಪ್ರೀತಿ ಗಳಿಸ್ಕೋಬೇಕು ಅಂತ ತುಂಬ ಒದ್ದಾಡ್ತಾ ಇರ್ತೀನಿ. ಈ ಕಡೆ ಝಾನ್ಸಿ ಅವ್ರ ಹತ್ರ ಅವ್ರು ಕೊಡೋ ಟಾರ್ಚರ್ಗೆ ಬಲಿಯಾಗಿರ್ತೀನಿ. ಸೊ ಎರಡು ಟ್ರ್ಯಾಕ್ ನಡುವೆ ನಂದೇನು ಒದ್ದಾಟ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದ್ದಾರೆ. ಒಂದು ಸಂಬಂಧಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನಿ ನಾನು. ಸೊ ಒಂದು ಪ್ರೀತಿಗೋಸ್ಕರ, ಅಂದರೆ ನನ್ನ ಚಿಕ್ಕಮ್ಮನ ಪ್ರೀತಿ, ನನ್ನ ತಂಗಿದಿರ ಪ್ರೀತಿ ಪಡ್ಕೊಳಕ್ಕೋಸ್ಕರ ನಾನು ಏನೆಲ್ಲ ಸಾಹಸ ಪಡ್ತೀನಿ, ನನಗೆ ಪಡೆಯೋ ದಾರಿಲಿ ಯಾವ್ಯಾವ ಥರ ಕಷ್ಟ ಬರುತ್ತೆ ಅನ್ನೋದು ಬರೋ ಎಪಿಸೋಡ್ಸಲ್ಲಿ ನೀವು ನೋಡ್ತೀರಾ. ಆ್ಯಂಡ್ ಸರ್, ಇದು ನಿಮ್ಮ ಫಸ್ಟ್ ಧಾರಾವಾಹಿ ಆಗಿರೋದ್ರಿಂದ ನಿಮಗೆ ಎಷ್ಟು ಚಾಲೆಂಜಿಂಗ್ ಇದೆ, ಪ್ಲಸ್ ಅದಕ್ಕೆ ಬೇಕಾಗಿರೋ ಎಫರ್ಟ್ ಎಷ್ಟರ ಮಟ್ಟಿಗೆ ಹಾಕ್ತಿದ್ದೀರಾ? ಸೊ ನಾನು ಥಿಯೇಟರ್ ಡ್ರಾಮಾಸ್ ಮಾಡಿರೋದ್ರಿಂದ ನನಗೆ ತುಂಬ ಈಸಿ ಅಲ್ಲ ಅಂದ್ರೂ ತುಂಬ ಹೆಲ್ಪ್ ಆಯಿತು. ಸೊ ಥಿಯೇಟರ್ ಆ್ಯಕ್ಟಿಂಗ್ ಬೇರೆ, ಸೀರಿಯಲ್ ಆ್ಯಕ್ಟಿಂಗ್ ಬೇರೆ, ಸಿನಿಮಾ ಆ್ಯಕ್ಟಿಂಗ್ ಬೇರೆ. ಸೊ ಹಾಗಾಗಿ ಥಿಯೇಟರ್ ಮುಗಿಸಿ ನಾನು ಸಿನಿಮಾಗೆ ಎಷ್ಟು ಬೇಕು ಅಂತಲೂ ಆ್ಯಕ್ಟಿಂಗ್ ಕಲ್ತಿದ್ದೆ. ಸೊ ಅದು ಕಲ್ತಿರೋದ್ರಿಂದ ಇಲ್ಲಿ ಮಾಡೋಕ್ಕೆ ಅಷ್ಟೊಂದು ಕಷ್ಟ ಆಗಲಿಲ್ಲ. ಬಟ್ ಸ್ಟಾರ್ಟಿಂಗ್ ಒಂದು ಪಾತ್ರದೊಳಗಡೆ ತುಂಬ ಲೈಕ್ ಹೋಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂತು. ಇವಾಗ ನೀಟಾಗಿ ಅಡ್ಜಸ್ಟ್ ಆಗಿದ್ದೀನಿ, ಚೆನ್ನಾಗಿ ಹೋಗ್ತಾ ಇದೆ ಇವಾಗ. ನಾನು ಥಿಯೇಟರ್ ಒಂದು 3-4 ಇಯರ್ಸ್ ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಸೊ ಅದಾದಮೇಲೆ ಆಡಿಷನ್ಸು, ಸಿನಿಮಾಸು ಎಲ್ಲ ಟ್ರೈ ಮಾಡಿದೆ. ಆಮೇಲೆ ವಾಯ್ಸ್ ಆರ್ಟಿಸ್ಟಾಗೂ ವರ್ಕ್ ಮಾಡಿದ್ದೀನಿ. ಕಲರ್ಸ್ ಕನ್ನಡದಲ್ಲಿ ಕಲರ್ ಸೂಪರಲ್ಲಿ ಗುಣಸುಂದರಿ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅದಕ್ಕೆ ಹೀರೋಗೆ ವಾಯ್ಸ್ ಕೊಟ್ಟಿದ್ದೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಲೈಕ್ ಜರ್ನಿ ಆದಮೇಲೆ ಸಿಕ್ಕಿದ್ದು ಯಜಮಾನ ಪ್ರಾಜೆಕ್ಟ್. ಅದೇ ಯಾಕೆ ತಡವಾಯಿತು ಅಂತ ಲಾಂಚ್ ಆಗೋದಕ್ಕೆ? ಸೊ ನನಗೆ ಸೂಟ್ ಅಂತ ಪಾತ್ರ ನನಗೆ ಸಿಗಲಿಲ್ಲ ಅಂತ ಅನಿಸುತ್ತೆ. ಸೊ ನನ್ನನ್ನು ನೋಡಿದ್ರೆ ಲೈಕ್ ಆಬ್ವಿಯಸ್ ಆಗಿ ಹೇಳ್ತಾರೆ ಸಾಫ್ಟ್ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ, ಈ ಅಮಾಯಕ ಆ ಥರ ಸೂಟ್ ಆಗುತ್ತೆ ಅಂತಾರೆ. ಸೊ ಹಾಗಾಗಿ ರಗಡ್ ಫೀಲು ಅಥವಾ ಲೈಕ್ ತುಂಬ ಪಾರ್ಸ್ ಕ್ಯಾರೆಕ್ಟರ್ ಹುಡುಗ ಆ ಥರ ಮೋಸ್ಟ್ಲಿ ಪಾತ್ರ ನನಗೆ ಸೂಟ್ ಆಗಲಿಲ್ವೇನೋ ಅಂತ ನನಗನ್ಸುತ್ತೆ. ಇಫ್ ಇನ್ ಕೇಸ್ ಆ ಥರದ ಪಾತ್ರ ಬಂದಿದ್ದರೂ ನೀವು ಮಾಡಬಲ್ಲಿರಿ?
ಖಂಡಿತ ಮಾಡ್ತೀನಿ, 100% ಮಾಡ್ತೀನಿ. ರಗಡ್ ಅನ್ಸಿ ನನ್ನ ಫೇಸ್ ಸಾಫ್ಟ್ ಇರ್ಬೋದು, ನಾನು ಆ್ಯಕ್ಟಿಂಗಲ್ಲಿ ರಗಡ್ನೆಸ್ ತೋರಿಸ್ಬೋದಲ್ವಾ. ಹಾಂ. ಆ್ಯಂಡ್ ನೀವು ಹೇಳಿದ್ರಿ ಆಲ್ರೆಡಿ ಥಿಯೇಟರ್ ಆರ್ಟಿಸ್ಟು ಅಂತ. ಸೊ ಅಲ್ಲಿ ಆ ಒಂದು ರಂಗಭೂಮಿ ನಾಟಕ ಮಾಡೋದ್ರಿಂದ ನಿಮಗೆ ಇಲ್ಲಿ ಎಷ್ಟು ಪ್ಲಸ್ ಆಯಿತು? 100% ಒಂದು ಸ್ಟೇಜ್ ಫಿಯರ್ ಅನ್ನೋದು ಮೇಯ್ನಾಗಿ, ಒಂದು ಸ್ಟೇಜ್ ಫಿಯರ್ ಅನ್ನೋದು ಅದು ಹೇಗೆ ಎದುರಿಸ್ಬೇಕು ಅಂತ ಗೊತ್ತಾಗುತ್ತೆ. ಒಂದು ಹಲವಾರು ಇವಾಗ ಈ ಫೀಲ್ಡಿಗೆ ಬರ್ತೀವಿ ಅಂತ ಅಂದಮೇಲೆ ತುಂಬ ಜನ ಲೈಕ್ ಮಾತಾಡಿಸಿರ್ತಾರೆ, ಹೇಗೆ ಮಾತಾಡಬೇಕು ಅಂತ ಗೊತ್ತಾಗುತ್ತೆ. ಎಸ್ಪೆಷಲಿ ನನ್ನ ರಂಗಭೂಮಿ ಸ್ಟಾರ್ಟ್ ಮಾಡಾದಮೇಲೆ ನನಗೆ ಲೈಫ್ ಏನು ಅಂತ ಅರ್ಥ ಆಯಿತು. ತುಂಬ ವಿಷಯಗಳನ್ನ ಕಲ್ತಿದ್ದೀನಿ ರಂಗಭೂಮಿಯಿಂದ. ಸೊ ಹೌದು, ಇದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗಿದೆ. ಆ್ಯಂಡ್ ಒಂದಷ್ಟು ಜನ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಸುಮಾರು ಒಂದಷ್ಟು ಜನಕ್ಕೆ ಸಿಗಲ್ಲ, ಆಫರ್ಸ್ಗಳು ಸಿಗಲ್ಲ. ಬಟ್ ರಂಗಭೂಮಿ ಕಲಾವಿದ ಅಂದಾಗ ಅವ್ರಿಗೆ ಏನಕ್ಕೆ ಕಷ್ಟ ಆಗುತ್ತೆ ಆ್ಯಕ್ಟಿಂಗ್ ಸಿಗೋದಕ್ಕೆ ಅಥವಾ ಪಾತ್ರ ಸಿಗೋದಕ್ಕೆ? ಸೊ ರಂಗಭೂಮಿ ಕಲಾವಿದರಿಗೆ ಆ್ಯಕ್ಟಿಂಗ್ ಅಂದರೆ ಲೈಕ್ ಚಾನ್ಸ್ ಸಿಗೋಕ್ಕೆ ಕಷ್ಟ ಆಗುತ್ತೆ ಅಂತಲ್ಲ, ಅದು ಒಂದು ಟೈಮ್ ಅಷ್ಟೇ. ಲೈಕ್ ಅವ್ರು ಯಾವ ಪಾತ್ರ ಹುಡುಕ್ತಿರ್ತಾರೆ ಆ ಟೈಮ್ಗೆ ನಾವು ಅವ್ರಿಗೆ ಸಿಗಬೇಕು. ನಾವು ಸಿಕ್ಕಿದಾಗ ಆ ಪಾತ್ರ ನಮಗೆ ಆಪ್ಟಾಗಿರಬೇಕು. ಒಂದು 100 ಜನದಲ್ಲಿ ಇಲ್ಲ ಇವನು ಕರೆಕ್ಟಾಗಿ ಸೆಟ್ ಆಗುತ್ತೆ ಅನ್ನೋ ಪಾತ್ರ ಸಿಕ್ಕಿದಾಗ ಮಾತ್ರನೇ ನಮಗೆ ಕ್ಯಾರೆಕ್ಟರ್ ಸಿಗೋದು. ಅದು ಆ್ಯಕ್ಚುಲಿ ಏನು ರಂಗಭೂಮಿಲಿ ಮಾಡಿದ್ರು ಅಷ್ಟೇ, ಬೇರೆ ಕಡೆ ಎಲ್ಲೇ ಕಲ್ತಿದ್ರು ಅಷ್ಟೇ, ಒಳ್ಳೆ ಆರ್ಟಿಸ್ಟ್ಗಳು ಇನ್ನೂ ತುಂಬ ಜನ ಇರ್ತಾರೆ. ಅವ್ರಿಗೆ ಚಾನ್ಸ್ ಸಿಗ್ತಿಲ್ಲ ಅಂದರೆ ಅವ್ರು ಚೆನ್ನಾಗಿ ಮಾಡ್ತಿಲ್ಲ ಅಂತಲ್ಲ, ಒಂದು ಟೈಮ್ ಕೂಡ ಬಂದಿಲ್ಲ, ಹಾಗೆ ಅವ್ರು ಮಾಡೋ ಪಾತ್ರ ಅವರು ಫೇಸ್ಗೆ ಸೆಟ್ ಆಗ್ತಿಲ್ಲ ಅನ್ನೋ ಒಂದು ಕಾರಣಕ್ಕಷ್ಟಕ್ಕೆ ಸಿಗ್ತಾ ಇರಲ್ಲ ಚಾನ್ಸು. ಆ್ಯಂಡ್ ನೀವು ಆವಾಗಲೇ ಹೇಳಿದ್ರಿ, ಸೊ ಅಲ್ಲಿ ಆ್ಯಕ್ಟ್ ಮಾಡೋದೇ ಬೇರೆ, ಇಲ್ಲಿ ಮಾಡೋದೇ ಬೇರೆ. ಅದು ಯಾವ ರೀತಿ ಅಲ್ಲಿ ಹೆಂಗಿತ್ತು, ಇಲ್ಲಿ ಹೆಂಗಿದೆ? ಸೊ ಥಿಯೇಟರಲ್ಲಿ ಇವಾಗ ಅಲ್ಲಿ ನಿಮಗೆ ನಾನು ಪೌರಾಣಿಕನೂ ಮಾಡಿದ್ದೀನಿ ನಾಟಕ, ಸಾಮಾಜಿಕ ನಾಟಕನೂ ಮಾಡಿದ್ದೀನಿ. ಪೌರಾಣಿಕ ನಾಟಕಕ್ಕೆಲ್ಲ ನಿಮಗೆಲ್ಲ ಲೈಕ್ ಕಾಲರ್ ಮೈಕ್ಸ್ ಎಲ್ಲ ಇರುತ್ತೆ, ಸ್ವಲ್ಪ ಮಾತಾಡಿದ್ರು ಕೊನೆಯವರೆಗೂ ಕೇಳಿಸುತ್ತೆ. ಸೊ ಥಿಯೇಟರಲ್ಲೆಲ್ಲ ಲೈಕ್ ಕೆಲವೊಂದೊಂದು ಮೈಕಲ್ಲಿಟ್ಟಿರ್ತಾರೆ. ಮುಂದೆ ಇರೋನಿಗೆ ಹೆಂಗೆ ಕೇಳಿಸುತ್ತೋ ಹಿಂದೆ ಸೀಟಲ್ಲಿ ಕುಂತಿರೋನಿಗೂ ಹಾಗೆ ಕೇಳಿಸ್ಬೇಕು. ಸೊ ಈ ಆ್ಯಕ್ಟಿಂಗ್ ತುಂಬ ಓವರ್ ಎಕ್ಸ್ಪ್ರೆಸಿವ್ ಆಗಿರುತ್ತೆ. ಈಗ ಕ್ಯಾಮ್ರಾಗೆಲ್ಲ ಸುಮ್ಮನೆ ಆ ಕಡೆ ಅಲ್ಲೋಗಿ ಕುತ್ಕೋಗೋನಕ್ಕೆ ಹಿಂಗೆ ಅಂದರೆ ಸಾಕು, ಹಂಗಲ್ಲ, ಅಲ್ಲೋಗಿ ಕುತ್ಕೊಂತ ಥಿಯೇಟರಲ್ಲಿ ಆ ಥರ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ಹೇಳಬೇಕು. ಹಂಗಾಗಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಸಿನಿಮಾ ಅಂದರೆ ಸ್ಲೋ ಆಗು ತೊಗೋಬೋದು, ಫಾಸ್ಟಾಗೂ ತೊಗೋಬೋದು ಆ್ಯಕ್ಟಿಂಗ್ ವೈಸ್ ಅಂತಂದರೆ. ಸೀರಿಯಲಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿ ತೊಗೊಂಡ್ರೆ ಲೈಕ್ ಮ್ಯೂಸಿಕ್ ಆ್ಯಡ್ ಮಾಡ್ತಾರೆ, ಆ ಫೀಲ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇತ್ತೀಚೆಗೆ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಬಂದ್ರಿ. ಸೊ ಅಲ್ಲಿಯ ಒಂದು ವಾತಾವರಣ ಯಾವ ರೀತಿ ಇದೆ? ಸೊ ಬಿಗ್ ಬಾಸ್ಗೆ ಹೋಗಿದ್ದು ತುಂಬ ಖುಷಿ ಆಯಿತು. ಒಳಗಡೆ ಹೋಗ್ಬೇಕಾದ್ರೆ ನನಗೂ ತುಂಬ ನರ್ವಸ್ ಇತ್ತು. ಸೊ ಅಲ್ಲೆಲ್ಲ 6 ಜನ ಏನು ಫಿನಾಲೆ ಕಂಟೆಸ್ಟೆಂಟ್ಸ್ ಇದ್ದರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನನಗೆಲ್ಲೋ ಬೇರೆ ಕಡೆ ಬಂದಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ಅದೊಂದು ಸ್ವಲ್ಪ ಫಿಯರ್ ಇತ್ತು ಅನ್ನೋದೊಂದು ಬಿಟ್ಟರೆ ತುಂಬ ದೊಡ್ಡ ವೇದಿಕೆ. ಸೊ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಲರ್ಸ್ ಕನ್ನಡ ಹಾಗೂ ರಾಮ್ಜಿ ಸರ್. ಆ್ಯಂಡ್ ಇದಕ್ಕಿಂತ ಮುಂಚೆ ನಿಮಗೆ ಏನಾದರೂ ಆಫರ್ ಸಿಕ್ಕಿತ್ತಾ, ಬಿಗ್ ಬಾಸ್ ಆಫರ್? ಇಲ್ಲ ಚಾನ್ಸ್ ಇಲ್ಲ. ಏನಾದ್ರು ಮಾಡಬೇಕಲ್ವ ಬಿಗ್ ಬಾಸ್ಗೆ ಹೋಗ್ಬೇಕಂತ ಅಂದರೆ. ಫಾಲೋ ಅಪ್ ಇದ್ದೀರಾ ಬಿಗ್ ಬಾಸ್? ಹಾಂ, ನೋಡ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು, ವಿನ್ ಆಗಬಹುದು? ಸೊ ಹಂಗಲ್ಲ, ಲೈಕ್ ಈ ಸೀಸನ್ ಒಂದು ಹಾಫ್ ನೀಟಾಗೆ ಫಾಲೋ ಮಾಡಿದ್ದೆ. ಸೊ ಇತ್ತೀಚೆಗೆ ನಮ್ಮ ಶೂಟ್ ಸ್ಟಾರ್ಟ್ ಆದಮೇಲಿಂದ ಕರೆಕ್ಟಾಗಿ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಬಟ್ ಈಗೇನು 6 ಜನ ಫಿನಾಲೆ ಕಂಟೆಸ್ಟೆಂಟ್ಸ್ ಇದ್ದಾರೆ, ಲೈಕ್ ನಿಜವಾಗ್ಲೂ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್. ಯಾರಿಗೆದ್ರೂ ತುಂಬ ಖುಷಿಯಾಗುತ್ತೆ. ಸೊ ಅಲ್ಲಿಗೆ ಹೋದಾಗಲೂ ಅಷ್ಟೇ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಿ ಬಂದೆ. ಆ್ಯಂಡ್ ಸರ್, ನಿಮಗೆ ಒಂದಷ್ಟು ಫೋಟೋ ತೋರಿಸ್ತೀನಿ. ಸೊ ಅದ್ರ ಬಗ್ಗೆ ಏನು ಅನಿಸುತ್ತೆ ಅಥವಾ ಒಂದು ಸಿಚುವೇಶನ್ ಬಗ್ಗೆ ಹೇಳಿ. ಫೈನ್. ನಿಮ್ಗೆ ಹೆಂಗೆ ಸಿಕ್ತು ಇದು? ಸೊ ಓಕೆ, ಜ್ಯೋತಿಷ್ಯ ಮಿಡ್ಚಂಬಟ್ಟ ಅಂತ ನಾಟಕ ಅದು. ಸೊ ನಾನು ಮಂತ್ರಿ ಪಾತ್ರ ಮಾಡಿದ್ದೆ. ನಾನು ಆ್ಯಕ್ಚುಲಿ ನನ್ನ ಹಳೆ ಇನ್ಸ್ಟಾಗ್ರಾಮಲ್ಲಿ ಇದೆಲ್ಲ ಫೋಟೋಸ್ ಇತ್ತು, ನಿಮ್ಗೆ ಹೆಂಗೆ ಸಿಕ್ತು ಅಂತ ಗೊತ್ತಿಲ್ಲ ಇದೆಲ್ಲ. ಸೊ ನೆನ್ನೆ ನನ್ನ ಫ್ರೆಂಡ್ಸ್ ಎಲ್ಲ ಇದನ್ನು ಸ್ಟೋರಿಗೆ ಹಾಕಿದ್ರು. ಇದು ನಂದು ತುಮಕೂರು ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ಮಾಡಿದ್ದು. ತುಂಬ ಖುಷಿ ಆಯಿತು ಫೋಟೋಸ್ ನೋಡಿ. ಅದೇ 2 ನಾಟಕ ಮಾಡಿದ್ವಿ, ತೆರೆಗಳು ಮತ್ತು ಜ್ಯೋತಿಷ್ಯ ಮಿಡ್ಚಂಬಟ್ಟ ಅಂತ. ಸೊ ಅದ್ರದ್ದು ಒಂದು ಫೋಟೋ ಇದು. ತುಂಬ ಖುಷಿ ಆಯಿತು ನೋಡಿದ್ದು. ಇದು ಆಲ್ಮೋಸ್ಟ್ 2016-17 ಮಾಡಿರೋದು, ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ಮಾಡಿರೋದು ನಾಟಕದ ಫೋಟೋ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದ್ದು ತಿರ್ಗಾ ಅದು ಅಕೌಂಟ್ ಡಿಲೀಟ್ ಮಾಡಿದ್ರಿ. ಹೌದು. ಲೈಕ್ ಅದು ಒಂದು ಪ್ರೊಸೀಜರ್ ಇರುತ್ತೆ. ನಾನು ತುಂಬ ವರ್ಷ ಆಯಿತು, ನಾನು ಆಲ್ಮೋಸ್ಟ್ ಬಂದು ಇಂಡಸ್ಟ್ರಿಗೆ. ಆ್ಯಕ್ಚುಲಿ ಯಾರೋ ಒಬ್ಬರು ಕೇಳಿದ್ರು ಹೆಂಗೆ ಸಿಕ್ತು ಇದು ಅಂತ. ಆಡಿಷನ್ಸ್ ಅಂತ ಅಂದೆ. ಪರವಾಗಿಲ್ಲ ಹೇಳಿ ಬ್ರೋ, ಯಾರಿಗೂ ಹೇಳಲ್ಲ ಅಂತಂದರು. ಇನ್ಫ್ಲೂಯೆನ್ಸಾ ಅಂದರು. ಇನ್ಫ್ಲೂಯೆನ್ಸ್ ಹಂಗೇನಾದ್ರು ಇದ್ದರೆ ನಾನು ಯಾವಾಗಲೂ ಬಂದುಬಿಡ್ತಿದ್ದೆ. ಸೊ ತುಂಬ ಸ್ಕ್ರ್ಯಾಚಿಂದ ಬಂದಿರೋದು. ರಂಗಭೂಮಿ ಮಾಡಿಕೊಂಡು ಇಷ್ಟು ವರ್ಷ ಯಾರ್ದು ಹೆಲ್ಪ್ ಇಲ್ದಲೇ ಆಡಿಷನ್ಸ್ಗಳು ಅಟೆಂಡ್ ಮಾಡ್ತಾ ಇಷ್ಟು ವರ್ಷ ನಂದು ಜರ್ನಿ ಮಾಡಿರೋದು. ಇನ್ನೊಂದೇನು ಕೇಳಿದ್ರಿ?
ಏನೋ ಕೇಳಿದ್ರಿ ಮರ್ತೋಯ್ತು. ಅದೇ ನಾಟಕದ ಬಗ್ಗೆನಾ? ಏನೋ ಕೇಳಿದ್ರಿ ಮರ್ತೋಯ್ತಲ್ಲ, ಏನೋ ಕ್ವಶನ್ ಕೇಳಿದ್ರಿ. ಎಲ್ಲಿ ಸಿಕ್ತು ನಿಮ್ಗೆ ಇದೆಲ್ಲ? ಫೈನ್ ಓಕೆ ಎಂತಕ್ಕೆ ಡಿಲೀಟ್ ಡಿಲೀಟ್ ಮಾಡಿದ್ರಿ, ಇವಾಗ ತಿರ್ಗಾ ಆಕ್ಟಿವ್ ಅಲ್ಲಿ ಇದ್ದೀರಾ? ಸೊ ಆ್ಯಕ್ಚುಲಿ ನಾನು ಸೋಷಿಯಲ್ ಮೀಡಿಯಾ ಇಂಟ್ರೋವರ್ಟ್, ನಾನು ಜಾಸ್ತಿ ಯೂಸ್ ಮಾಡಲ್ಲ. ಮುಂಚೆ ಮಾಡ್ತಿದ್ದೆ, ಬಟ್ ಅವಾಗವಾಗ ಒಂದೊಂದು ಫೋಟೋಸು, ಬಟ್ ನಾನು ಥಿಯೇಟರ್ದು ಏನೇ ಮಾಡಿದ್ರು ನಾನು ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೆ. ಬಟ್ ನನ್ನ ಪರ್ಸ್ನಲ್ ಫೋಟೋಸ್ ಎಲ್ಲ ಕಡಿಮೆ ಆಗ್ತಿದೆ. ಸೊ ಆ್ಯಕ್ಚುಲಿ ಒಂದು ಆರ್ಟಿಸ್ಟ್ ಆದವನಿಗೆ ಪೇಷನ್ಸ್ ಇರಬೇಕು ಅನ್ನೋದು ನಾನೇ ಎಕ್ಸಾಂಪಲು. ತುಂಬ ವರ್ಷ ನನಗೆ ಆವಾಗ ಬರುತ್ತೆ ಚಾನ್ಸು, ಇವಾಗ ಬರುತ್ತೆ ಚಾನ್ಸ್ ಅಂತ ವೆಯ್ಟ್ ಮಾಡ್ತಾನೆ ಇದ್ದೆ. ಸೊ ಏಜ್ ಆಗ್ತಾ ಬರ್ತಾ ಇತ್ತಲ್ಲ, ಸೊ ಒಂದು ಮೂಮೆಂಟಲ್ಲಿ ಬೇಡ ಆಗಲ್ಲ, ಬಿಸ್ನೆಸ್ ಮಾಡೋಣ ಅಂತ ಹೋಗಿದ್ದೆ. ಸೊ ಅವಾಗ ಬಿಸ್ನೆಸ್ ಪ್ಲ್ಯಾನ್ ಮಾಡ್ತಾ ಇದೆಲ್ಲ ಬಿಟ್ಬಿಟ್ಟು ಒಂದು 2 ಇಯರ್ಸ್ ಏನಾದ್ರು ಲೈಕ್ ಫಿನಾನ್ಷಿಯಲಿ ಸ್ಟೇಬಲ್ ಆಗಿ ಮತ್ತೆ ಫೀಲ್ಡಿಗೆ ಬರೋಣ ಅಂತ ಊರಿಗೆ ಹೋಗಿದ್ದವನು ಅವಾಗ ಸಿಕ್ಕಿದ್ದು ನನಗೆ ಚಾನ್ಸು. ಸೊ ಅವಾಗ ನಂದು ಈ ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮ್ ಅದು ಇದೆಲ್ಲ ಅವಾಗ ಇದು ಡಿಆಕ್ಟಿವೇಟ್ ಆಗಿತ್ತು. ನೀವು ಇವಾಗ ಇಷ್ಟೊತ್ತು ಏನು ಹೇಳಿದ್ರಿ ನೋಡಿ, ಸೊ ಅದರಲ್ಲಿ ಒಂದು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ, ನೀವು ತುಂಬ ಕಷ್ಟಪಟ್ಬಿಟ್ಟು ಈ ಒಂದು ಪಾತ್ರಗೆ ಇಟ್ಟಿಸ್ಕೊಂಡಿದ್ದೀರಾ. ಆ್ಯಂಡ್ ಈ ಒಂದು ಪಾತ್ರದ ಸೆಲೆಕ್ಷನ್ ಅಥವಾ ಅಪ್ರೋಚ್ ಯಾವ ರೀತಿ ಆಯಿತು ಅಂತ? ಸೊ ಈಗ ನಂದು ಅಷ್ಟೇ, ಇದಕ್ಕೂ ತುಂಬ ಕಾಂಪಿಟೇಷನು. ರಾಮ್ಜಿ ಸರು ಹೇಳಿದ್ರು, ಎಷ್ಟೋ ಜನ ನೋಡ್ಬಿಟ್ಟಿದ್ದೀನಿ, ಇದಕ್ಕೆ ತುಂಬ ಚೆನ್ನಾಗಿ ಆಪ್ಟ್ ಆಗ್ತೀಯ ಅಂತ ನನಗೆ ಕೂರಿಸ್ಕೊಂಡು ಹೇಳಿದ್ರು. ಅವಾಗ ತುಂಬ ಖುಷಿ ಆಯಿತು. ಸೊ ಯಾಕೆಂದರೆ ನಾನು ಇಷ್ಟು ವರ್ಷ ಏನು ಬಂದಿರೋದೇ ಈ ಒಂದು ಕನಸು ನನಸಾಗಕ್ಕೆ ಅಂತಲೇ ವೆಯ್ಟ್ ಮಾಡ್ತಾಯಿದ್ದೆ. ಸೊ ತುಂಬ ಖುಷಿ ಇದೆ. ಆ್ಯಂಡ್ ಫೈನಲಿ ಅಂದರೆ ಲಾಸ್ಟ್ ನಿಮ್ಮನ್ನು ಕಾಯ್ತಾ ಇರುವಂಥ ನಿಮ್ಮ ಒಂದು VIPsಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ನನ್ನ ಪಾತ್ರ ರಾಘವೇಂದ್ರ ಖಂಡಿತ ಪ್ರತಿಯೊಂದು ಮನೆಯಲ್ಲೂ ನಾನು ಇಷ್ಟ ಆಗ್ತೀನಿ ಅಂತ ನಾನು ಭಾವಿಸಿದ್ದೀನಿ. ಸೊ ದಯವಿಟ್ಟು 10 ಗಂಟೆಗೆ ನಮ್ಮ ಎಪಿಸೋಡ್ಸ್ನ ಮಿಸ್ ಮಾಡ್ದಂಗೆ ನೋಡಿ ಆಶೀರ್ವಾದ ಮಾಡಿ. ಆ್ಯಂಡ್ ನಮ್ಮ ಕಡೆಯಿಂದ ಕೂಡ ಆಲ್ ದ ವೆರಿ ಬೆಸ್ಟ್ ಸರ್, ನಿಮ್ಮ ಜರ್ನಿ ಸಕ್ಸಸ್ ಸಿಗಲಿ. ಸೊ ಎಷ್ಟು ನೋಡಿದ್ರಲ್ಲ, ಸೊ ಹರ್ಷ ಅವರು ಎಷ್ಟರ ಮಟ್ಟಿಗೆ ಮಾತಾಡಿದರು ಅಂತ. ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು ಎಪಿಸೋಡ್ ಇಷ್ಟ ಆಗಿರುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ.